ಕಾಂತಾರ ಸಿನಿಮಾದ ಬಗ್ಗೆ ಒಂದಷ್ಟು ಆಕ್ಷೇಪಣೆಗಳು ಎದ್ದಿವೆ. ದೈವ ನರ್ತಕರು ದೈವದ ಮೊರೆ ಹೋಗಿದ್ದಾರೆ. ದೈವವು ಕೂಡ ಈ ಸಿನಿಮಾದ ವಿರುದ್ಧವೇ ಸ್ವಲ್ಪ ಸಿಡಿಮಿಡಿಗೊಂಡಿದೆ. ಜೊತೆಗೆ ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೀನಿ, ನಾನು ತಕ್ಕ ಬುದ್ಧಿಯನ್ನು ಕಲಿಸ್ತೀನಿ ಅನ್ನೋ ರೀತಿಯಲ್ಲಿ ಅಭಯವನ್ನು ಕೊಟ್ಟಿದೆ ಅಂತ. ಆದರೆ ರಿಷಬ್ ಶೆಟ್ಟಿ ಕೂಡ ಸಿನಿಮಾ ಆರಂಭಕ್ಕೆ ಮುನ್ನ ದೈವದ ಮೊರೆ ಹೋಗಿದ್ರು. ದೈವ ನೀನು ಸಿನಿಮಾವನ್ನು ಮಾಡು ಅಂತ ಅಭಯವನ್ನು ಕೊಟ್ಟಿತ್ತು. ಒಂದೇ ದೈವ ಎರಡೆರಡು ರೀತಿಯಲ್ಲಿ ಹೆಂಗೆ ಅಭಯವನ್ನು ಕೊಡೋದಕ್ಕೆ ಸಾಧ್ಯ ಅಂತ ಒಂದಾದರೆ, ಇನ್ನೂ ಒಂದಷ್ಟು ಪ್ರಶ್ನೆಗಳಿದೆ. ಕೆಲವರೆಲ್ಲರೂ ಕೂಡ ಈ ದೈವದಿಂದ ಪ್ರೇರಣೆಗೆ ಒಳಗಾಗಿ ಹಾದಿ ಬೀದಿಯಲ್ಲಿ ದೈವ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರೋದು, ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯನ್ನು ಅನುಕರಿಸುವ ರೀತಿಯಲ್ಲಿ ಮಾಡಿರೋದು, ಇವೆಲ್ಲವೂ ಕೂಡ ಆಕ್ಷೇಪಣೆಗೆ ಒಳಗಾಗ್ತಾ ಇದೆ. ಇದನ್ನೇ ನಾವು ಚರ್ಚೆಗೆ ತಗೊಂಡಿದ್ವಿ. ಚರ್ಚೆಯನ್ನು ಮುಂದುವರಿಸ್ತೀನಿ ನಾನು ಬನ್ನಂಜೆ ಬಾಬು ಅಮೀನ್ ಅವರಿಂದ. ಸರ್, ಈಗ ಕಾಂತಾರ ಸಿನಿಮಾದಲ್ಲಿ ಗುಳಿಗ ದೈವ ಕೊಲ್ಲುವ ದೃಶ್ಯ ಇದೆ. ದೈವ ಯಾರನ್ನೂ ಕೊಲ್ಲುವುದಿಲ್ಲ, ಈ ದೃಶ್ಯವನ್ನು ತೋರಿಸಿರೋದು ತಪ್ಪು ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ತಾವೇನು ಹೇಳ್ತೀರಾ ಸರ್? ನೇರವಾಗಿ ಸಿನಿಮಾವನ್ನು ತೋರಿಸಿಯಾಗಿದೆ, ಅದು ತಪ್ಪು ಅನ್ನುವಂತಹ ಸ್ಟೇಟ್ಮೆಂಟ್ ಬಂದಾಗಿದೆ. ಅದರ ಬಗ್ಗೆ ನಾವು ಡೈರೆಕ್ಟ್ ಕಮೆಂಟ್ಸ್ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಳ್ಳಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ತಪ್ಪು ಅಂತ ಹೇಳುವುದರ ಬಗ್ಗೆ ಹೇಳುವವರು ಅಂದಾಜು ಮಾಡಬೇಕು, ಅದರ ವಿಚಾರದಲ್ಲಿ ಪ್ರೋ ಆ್ಯಂಡ್ ಕಾನ್ಸ್ ಏನು ಅಂತ. ತಪ್ಪು ಯಾಕೆ ಎನ್ನುವುದನ್ನು ವಿಮರ್ಶೆ ಮಾಡದೆ ನಾವು ಓಪನ್ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಓಕೆ, ಬನ್ನಂಜೆ ಬಾಬು ಅವರೇ, ನನಗೆ ಒಂದು ಪ್ರಶ್ನೆ ಇರುವಂಥದ್ದು, ಸಿನಿಮಾದಲ್ಲಿ ದೈವಾರಾಧನೆಯನ್ನು ನೋಡಿದಾಗ ಅಥವಾ ಪ್ರತ್ಯಕ್ಷವಾಗಿ ದೈವಾರಾಧನೆಯನ್ನು ನೋಡಿದಾಗ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ನೋಡುಗನ ಮೇಲೆ ಆ ದೈವ ಆವಾಹನೆ ಆಗುವಂತಹ ಚಾನ್ಸಸ್ ಇರುತ್ತಾ ಅಂತೇಳಿ? ಸರ್, ಇದು ನೋಡಿ, ನಮ್ಮ ತುಳುನಾಡಿನಲ್ಲಿ ಕಾಸರಗೋಡಿಂದ ತೆಂಕಣದಿಂದ ಅದು ಬಡಗನ ಕೋಟೇಶ್ವರ ಅಥವಾ ಒಂದು ಅದಕ್ಕಿಂತಲೂ ಮುಂದೆ ಇಷ್ಟು ನಾವು ದೈವಾರಾಧನೆಯನ್ನು ಅನುಸರಿಸಿಕೊಂಡು ದೈವಗಳನ್ನು ನಂಬಿಕೊಂಡು ಬಂದವರು. ಇದು ಒಬ್ಬ ವ್ಯಕ್ತಿಯ ನಂಬಿಕೆಗೆ ಸಂಬಂಧಪಟ್ಟ ವಿಚಾರ. ಅದನ್ನು ಬೇರೆಯವರ ಮೇಲೆ ನಾವು ಹೊರೆ ಕಾಣಿಕೆ ಅಂತೇಳಿ ಹೊರೆ ಹಾಕಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ಲಿಮಿಟೇಷನ್ನ ಹೊರಗೆ ತಾಯಿ ಹೆತ್ತಂಥ ಮಗು, ಆ ಮಗುವಿಗೆ ಯಾವ ರೀತಿ ಅದನ್ನು ಟ್ರೈನಿಂಗ್ ಅಂತ ಹೇಳಿದರೆ ತರಬೇತಿ ಕೊಟ್ಟುಕೊಂಡು ಬಂದಿದ್ದಾರೋ ಆ ಕುಟುಂಬಗಳು ಆ ದೈವಗಳನ್ನು ನಂಬಿಕೊಂಡು ಮುಂದುವರಿತಾ ಇರ್ತಾರೆ. ಆ ವಿಚಾರದಲ್ಲಿ ನಾವು ಹೆಚ್ಚು ಕಮೆಂಟ್ಸ್ ಕೊಡ್ಲಿಕ್ಕೆ ಆಗುವುದಿಲ್ಲ. ವೆಂಕಟನಾಥ್, ಈಗ ನೀವು ಒಬ್ಬರೇ ಅಲ್ಲ ಈ ರೀತಿ ಬಿಹೇವ್ ಮಾಡಿದ್ದು ವೆಂಕಟನಾಥ್. ನಿಮ್ಮದೇನೋ ಹೆಚ್ಚು ವೈರಲ್ ಆಯಿತು ದೃಶ್ಯಗಳು. ಹಾಗೆ ನೋಡೋಕೆ ಹೋದರೆ ಯಳಂದೂರಿನಲ್ಲಿ ಕೂಡ ಒಬ್ಬ ಲೇಡಿ ಸಿನಿಮಾ ನೋಡ್ತಾ ಇದ್ದ ಹಾಗೇ ದೈವ ಮೈ ಮೇಲೆ ಬಂದವರು ಹಾಗೆ ನಡೆಸಿದ್ದು. ತಮಿಳ್ನಾಡಿನಲ್ಲೊಬ್ಬರು ದೈವದ ಬಟ್ಟೆಗಳನ್ನೇ ಹಾಕ್ಕೊಂಡು ಥಿಯೇಟ್ರಿಗೆ ಬಂದಿದ್ದು. ಈ ಥರದ ಘಟನಾವಳಿಗಳೆಲ್ಲ ನಡೆದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಕೇವಲ ಪ್ರಚಾರಕ್ಕೆ ಸೀಮಿತವಾಗ್ತಾ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀಲ್ಸು, ಲೈಕ್ಸು, ವ್ಯೂಸ್ಗೋಸ್ಕರ ಜನ ಏನೇನೋ ಮಾಡ್ತಾರೆ, ಹಾಗಾಗಿ ಹೀಗೆಲ್ಲ ನಡ್ಕೋತಾ ಇದ್ದಾರೆ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರಲ್ಲ, ಅವ್ರುಗಳಿಗೆ ತಾವೇನು ಹೇಳ್ತೀರಾ ಅಂತ? ಸರ್, ನನ್ನ ಲೈಕ್ಸ್ಗೂ ವ್ಯೂಸ್ಗೂ ಆ ಥರ ಹಾಕೋಕ್ಕೆ ಹೋಗಿಲ್ಲ ಸರ್. ನನ್ನ ಫೋನಲ್ಲೇ ಹಾಕ್ಕೊಂಡಿಲ್ಲ ಸರ್. ಬೇರೆಯವರು ವಿಡಿಯೋ ತೆಗೆದ್ಬಿಟ್ಟು ಅದು ಸ್ಪ್ರೆಡ್ ಮಾಡಿರೋದು ಸರ್. ನಾನಂತೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದೂ ಹಾಕ್ಕೊಂಡಿಲ್ಲ ಸರ್ ಆ ಥರ. ನೀವು ಬೇಕಾಗಿದ್ದರೆ ನೀವು ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ. ನಾನಾದರೂ ಒಂದೂ ಹಾಕಿಲ್ಲ ಸರ್. ಅಂದರೆ ದೇವರನ್ನ, ದೈವವನ್ನು ವಿಪರೀತವಾಗಿ ನೀವು ನಂಬ್ತೀರಾ, ಆ ಸಿನಿಮಾದಲ್ಲಿ ನೀವೇ ಆವಾಹನೆ ಆಗ್ಬಿಟ್ಟಿದ್ದೀರಾ, ಆ ಮಟ್ಟಕ್ಕೆ ಹೋಗಿತ್ತಾ ಸಿನಿಮಾ ನಿಮಗೆ ಅಂತ? ಸರ್, ನಾವು ತುಂಬ ಡೀಪಾಗಿ ನೋಡಿದ್ದೀನಿ ಸರ್ ಪಿಕ್ಚರ್. ನನಗೆ ಅಷ್ಟಿಷ್ಟ ಆಯಿತು. ಒಂದು ದಿನದ ಹಿಂದೆ ನಮ್ಮ ಏರಿಯಾದಲ್ಲಿ ಗಂಗಮ್ಮ ಜಾತ್ರೆದು ವೇಷ ಹಾಕಿದ್ದೆ ಸರ್ ನಾನು. ಮಾತಾಡಿ, ಉಪವಾಸದಿಂದ ಮಾಡಿಬಿಟ್ಟು ಹಾಕಿರೋ ಸರ್ ವೇಷ ಅದು. ಹಲೋ, ಉಪವಾಸದಿಂದ ಮಾಡಿಬಿಟ್ಟು ಹಾಕಿರೋ ವೇಷ ಅದು. ನಿಮ್ಗೆ ಬೇಕಿದ್ರು ಫೋಟೋಸ್ ಎಲ್ಲ ನಂಗೆ ಕಳಿಸ್ತೀನಿ. ಆ ಥರ ಆಗಿದ್ದು. ಮತ್ತು ಮಾರನೇ ದಿನಾನೇ ನಾನು ಕಾಂತಾರ ಮೂವಿಗೆ ಹೋಗಿದ್ದರು ಸರ್. ಕಾಂತಾರ ಮೂವಿ ಹೋಗ್ಬಿಟ್ಟು ಫಿಲಮ್ ಎಲ್ಲ ನೋಡಿದ್ಮೇಲೆ ಆ ಥರ ವೈಬ್ರೇಷನ್ ಆಗಿ ಸ್ಟಾರ್ಟ್ ಆಯ್ತು ಸರ್. ಓಕೆ, ವೆಂಕಟನಾಥ್ ಅವರೇ, ನಂಗೆ ಅನಿಸ್ತಾ ಇಲ್ಲ ಸರ್ ಏನು ಈ ಥರ ಮಾಡಿದ್ದೀನಿ ನನ್ನ ಪರಿವಿಗೆ ಬರ್ದೇನೆ ನಾನು ಈ ರೀತಿಯ ವರ್ತನೆ ಮಾಡಿದೆ ಅಂತ ಹೇಳಿ. ಬಟ್ ನಿಮಗೆ ಯಾಕೆ ಆ ಪಶ್ಚಾತ್ತಾಪ ಕಾಡ್ತು? ಯಾಕೆ ಬಹಿರಂಗವಾಗಿ ನಾನು ಕ್ಷಮೆ ಕೇಳಬೇಕು ಅನ್ನಿಸ್ತು? ಏನಾಯ್ತು ಆ ಕ್ಷಣದಲ್ಲಿ ಅಂಥೇಳಿ? ಸರ್, ಎಲ್ಲರೂ ಆ ಥರ ತೋರಿಸ್ತಾ ಇದ್ರೆ ಇನ್ನೇನು ಹೇಳಿ ಸರ್. ನಾನು ಸಾರಿ ಕೇಳ್ಬೇಕು ಅನಿಸ್ದು, ಅದಕ್ಕೆ ಕೇಳಿದೆ ಸರ್. ನಾನು ಬೇಕು ಅಂತ ಆ ಥರ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಯಾರು ಕೇಳ್ತಾ ಇಲ್ಲ. ಆಗ್ಲಿ, ಸಾರಿ ಕೇಳ ಬಿಡ ಅಂತ ಸಾರಿ. ವೆಂಕಟನಾಥ್, ರೈಟ್, ನೀವು ಸಾರಿ ಕೇಳಿದ್ದೀರಾ, ಓಕೆ, ಆ ಥರ ಮಾಡಬಾರ್ದು ಅಂತ ಕೆಲವ್ರದ್ದು ಇರಲಿ. ಬನ್ನಂಜೆ ಬಾಬು ಅವ್ರನ್ನ ಮಾತನಾಡ್ತೀನಿ. ಬನ್ನಂಜೆ ಬಾಬು ಅವರೇ, ಇನ್ನೊಂದಷ್ಟು ಸಿನಿಮಾ ಬಗ್ಗೆ
ಆಕ್ಷೇಪಣೆಗಳಿದೆ. ಏನಂತಂದ್ರೆ ಹೇಳಿ ಸರ್. ಗುಳಿಗ ದೈವದ ಪಾತ್ರಧಾರಿ ರಿಷಬ್ ಶೆಟ್ಟಿ ಅವರು ಗಡ್ಡ ಬಿಟ್ಟಿದ್ದಾರೆ, ಆದರೆ ಗುಳಿಗ ದೈವಕ್ಕೆ ಗಡ್ಡ ಇರಲ್ಲ. ಈ ತರ ತಪ್ಪು ತಪ್ಪು ಕಲ್ಪನೆಗಳನ್ನ ಜನರಲ್ಲಿ ಮೂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಆಕ್ಷೇಪಣೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಮಾಡಿದ್ದಿದ್ರೆ ಅದು ತಪ್ಪು. ಅದು ಅದು ಒಂದು ವೇಳೆ ಅದು ಅಲ್ಲಿ ಅವರ ಹತ್ರ ಆ ಗಡ್ಡ ಉಂಟು ಗಡ್ಡ ಇಲ್ಲ, ಯಾವುದು ಆ ಮೂಲ ಪ್ರಕೃತಿಯಲ್ಲಿ ಏನು ಉಂಟು ಅದನ್ನೇ ನಾವು ಅನುಸರಣೆ ಮಾಡಬೇಕು. ಅದು ಅವ ಇದ್ದಾನಂತ ಹೇಳಿದರೆ ಗಡ್ಡ ಉಂಟು ಅದೆಲ್ಲ ಸರಿಯಲ್ಲ, ಅದು ಸರಿಯಲ್ಲ. ಸರಿ ಅಲ್ಲ ಅದು ಅಂತೀರಾ? ಓಕೆ, ಫೈನ್. ಇಬ್ರು ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಇಬ್ಬರ ಜೊತೆನಲ್ಲೂ ಕೂಡ ಮಾತನಾಡ್ತೀನಿ. ಕೆಲವೊಂದಕ್ಕೆ ಆಕ್ಷೇಪಣೆಗಳಿದೆ, ಕೆಲವೊಂದಕ್ಕೆ ಆಕ್ಷೇಪಣೆ ಇಲ್ಲ ಅಂತ ಬನ್ನಂಜೆ ಬಾಬು ಅವರ ಮಾತು. ಫೈನ್, ಮಾತುಕತೆ ಮುಂದುವರಿಸಿ.